ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಒಂದು ನೇಮಕಾತಿ ಇದೆ. ಸೊ ಬ್ಯಾಂಕ್ ಆಫ್ ಬಡೋದಾ ಅಂತಕ್ಕಂಥ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಅಗ್ರಗಣ್ಯವಾಗಿರ್ತಕ್ಕಂಥ ಬ್ಯಾಂಕ್. ಈ ಬ್ಯಾಂಕ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಆಫೀಸ್ ಅಸಿಸ್ಟೆಂಟ್ ಅಂದರೆ P1 ಕಚೇರಿ ಸಹಾಯಕರು ದರ್ಜೆಯ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು. ಯಾರೆಲ್ಲ SSLC ಪಾಸ್ ಆಗಿದ್ದೀರಿ, ವಿದ್ಯಾರ್ಥಿ ಒಳಗಡೆ ಏಜ್ ಒಳಗಡೆ ಕುಂತರೆ ಖಂಡಿತವಾಗಿ ಅಪ್ಲಿಕೇಶನ್ ಹಾಕಿ, ಒಳ್ಳೆ ಜಾಬ್ಗಳಿದ್ದಾವೆ. So Bank of Baroda, one of the India's largest banks, in looking for office assistant P1 in sub-staff cadre on regular basis for its various branches offices across India. ಸೊ ಭಾರತಾದ್ಯಂತ ಬ್ಯಾಂಕ್ ಆಫ್ ಬರೋಡಾದ ಶಾಖೆಗಳಲ್ಲಿ ಏನು ಮಾಡಿದ್ದಾರೆ, ಸೊ P1 ಅಂತಕ್ಕಂಥ ಕಚೇರಿ ಸಹಾಯಕರ 500 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಶಾರ್ಟಾಗಿ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು SSLC ಅವರಿಗಾಗಿರ್ತಕ್ಕಂಥ ಹುದ್ದೆಗಳಿದ್ದಾವೆ. ಸೊ SSLC 10th ಪಾಸ್ದಲ್ಲಿರ್ತಕ್ಕಂಥದ್ದು. ಸೊ ಇಂದಿನಿಂದ ಅರ್ಜಿಗಳನ್ನು ಪ್ರಾರಂಭ ಮಾಡಿದ್ದಾರೆ 3/5/2025ರಿಂದ. ಓಕೆ, ಕರ್ನಾಟಕದಲ್ಲಿ 31 ಹುದ್ದೆಗಳು ಲಭ್ಯವಾಗಿದ್ದಾವೆ. ಎಷ್ಟು? ಕರ್ನಾಟಕದಲ್ಲಿರ್ತಕ್ಕಂಥ ಹುದ್ದೆಗಳು 31. ಇದಕ್ಕೆ ಒಂದು CBT ಅದ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರ್ತಕ್ಕಂಥದ್ದು ಒಂದು ನೇಮಕಾತಿಗಾಗಿ ಎಲಿಜಿಬಿಲಿಟಿ ಟೆಸ್ಟ್ ಮಾಡ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಹುದ್ದೆ ಸಲ್ಲಿಸಬೇಕಾದ್ರೆ ನಿಮಗೆ ಪ್ರಾದೇಶಿಕ ಭಾಷೆ ಕನ್ನಡದ ಜ್ಞಾನ ಇರಬೇಕು. ಕ್ವಶನ್ ಪೇಪರ್ ಸಹಿತ ಕನ್ನಡದಲ್ಲೇ ಇರ್ತದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಅವರಿಲ್ಲಿ ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ, www.bankofbaroda.in ಹೋಗಿ ಅಲ್ಲಿ ಕರಿಯರ್ ಪೇಜ್ ಹೋಗ್ರಿ, ಕರೆಂಟ್ ಅಪರ್ಚುನಿಟೀಸ್, ರಿಕ್ರೂಟ್ಮೆಂಟ್ ಆಫ್ ಆಫೀಸ್ ಅಸಿಸ್ಟೆಂಟ್ P1 ಅಂತಕ್ಕಂಥ ಹೋದರೆ ಸಾಕು. ಅಲ್ಲಿ ನಿಮಗೆ ಲಿಂಕ್ ಸಿಗ್ತದೆ, ಅಲ್ಲಿಂದ ಹೋಗಿ ನೀವು ಅರ್ಜಿಗಳನ್ನು ಹಾಕ್ಬೋದು. ಅಲ್ಲೇ ಅವ್ರು ಏನು ಮಾಡಿದ್ದಾರೆ ಅಂದರೆ, ಒಂದು ಡೀಟೇಲ್ ಆಗಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹೇಳಿದ್ದೀನಿ, ಅಪ್ಲಿಕೇಶನ್ 3/5ರಿಂದ ಪ್ರಾರಂಭವಾಗಿದ್ದಾವೆ. ಸೊ ಕಡೆ ದಿನಾಂಕ ಬಂದುಬಿಟ್ಟು 23/5/2025. ಬಹಳ ಕಡಿಮೆ ಅವಧಿ ಇದೆ. ಸೊ ಇದು ಕಂಪಲ್ಸರಿ ಆಗಿರ್ತಕ್ಕಂಥ ಒಂದು ರಿಟರ್ನ್ ಟೆಸ್ಟ್ CBT ಇದೆ. ಸೊ ಟೆಸ್ಟ್ಗಳ ಮೇಲೇ ನಿಮಗೆ ನೇಮಕಾತಿಯಾಗಿ ಅರ್ಜಿಗಳನ್ನು ಕರೀತಾ ಇದ್ದಾರೆ. ಇನ್ನೇಕೆ ತಡ, ಯಾರೆಲ್ಲ SSLC ಪಾಸ್ ಆಗಿದ್ದೀರಿ, ಬೇಗ ಹೋಗಿ ಬ್ಯಾಂಕ್ ಆಫ್ ಬರೋಡಾ ಅಂತಕ್ಕಂಥ ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ ಫಾರ್ ದ ಆಫೀಸ್ ಅಸಿಸ್ಟೆಂಟ್ ಅಂತಕ್ಕ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಡ್ರಿ. ಒಂದು 40,000 ಸ್ಯಾಲ್ರಿ ಬರ್ತದೆ, ಮಿನಿಮಮ್ 40,000ವರೆಗೂ ಕೂಡ ಬರ್ತದೆ. ಬೇಸಿಕ್ ಅವ್ರದ್ದು 19,000 ಚಿಲ್ಲರೆ ಅದ. ಸೊ ಎಲ್ಲ ಭತ್ಯೆ ಗಿತ್ತೆಗಳು ಸೇರಿ ಏನಾಗ್ತದಪ್ಪ ಅಂದ್ರೆ, ಒಂದು 20,000ವರೆಗೂ ಕೂಡ ನಿಮಗೆ ಏನಾಗ್ಬೋದು, ಹುದ್ದೆಗಳಿಗೆ ಸಂಬಳ ಸಿಗ್ಬೋದು. ಇಷ್ಟಿತ್ತು ಈ ಮಾಹಿತಿ ಅಂತ ಹೇಳ್ತಾ, ಸೊ ಎಲ್ಲ ಜನರಿಗೆ ಶೇರ್ ಮಾಡಿ, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ.